Now let us see what is a giant stock company and what are its features as well as what are the merits and demerits of a giant stock company. So giant stock company ಅಂದ್ರೆ ಏನು, ಅದರ ಫ್ಯೂಚರ್ಸ್ ಯಾವ ರೀತಿ ಇರುತ್ತೆ, ಅದರ ಒಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸಿ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ಇಟ್ಸ್ ಎ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇದು ಕೂಡ ಒಂದು ಬಿಸ್ನೆಸ್ ಓನರ್ಶಿಪ್ ಅಲ್ಲಿ ಒಂದು ಟೈಪ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ಇರುತ್ತೆ, ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್. ಎ ಕಂಪನಿ ಇಸ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ formed for carrying out the business activities and has a legal status independent of its members. ಸೊ ಇದೊಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಒಂದು ಏನು ಅಸೋಸಿಯೇಷನ್ ಅಂತ ಅಂದ್ರೆ ಒಂದು ಹಲವಾರು ವ್ಯಕ್ತಿಗಳು ಬಂದು ಒಂದು ಅಸೋಸಿಯೇಷನ್ ಅನ್ನ ಮಾಡ್ತಾರೆ. ಆ ಅಸೋಸಿಯೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ, ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಆ ಒಂದು ಅಸೋಸಿಯೇಷನ್ ನ ಫಾರ್ಮ್ ಮಾಡಿರ್ತಾರೆ. ಅಂಡ್ ಇಲ್ಲಿ ಆ ಒಂದು ಅಸೋಸಿಯೇಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅಂದ್ರೆ ಆ ಮೆಂಬರ್ಸ್ಗಿನ್ನ ಆ ಒಂದು ಅಸೋಸಿಯೇಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಅಂಡ್ ಮೀನ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ಸ್ಟೇಟಸ್. ಸೊ ಈ ರೀತಿ ಒಂದು ಅಸೋಸಿಯೇಷನ್ ವಿಚ್ ಇಸ್ ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ ಕ್ಯಾರಿಂಗ್ ಔಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಅಂಡ್ ಶೇರಿಂಗ್ ದಿ ಪ್ರಾಫಿಟ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದಟ್ ಬಿಸ್ನೆಸ್. ಸೊ ಅಂತ ಒಂದು ಅಸೋಸಿಯೇಷನ್ಗೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಸೊ ಇಲ್ಲಿ ಪೀಪಲ್ ಪಾರ್ಟಿಸಿಪೇಷನ್ ವಾಲಂಟರಿ ಆಗಿರುತ್ತೆ, ಬಿಕಾಸ್ ದರ್ ಇಸ್ ನೋ ಕಂಪಲ್ಷನ್ ಫಾರ್ ದಿ ಮೆಂಬರ್ಶಿಪ್ ಆಫ್ ದಿ ಅಸೋಸಿಯೇಷನ್. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಲಂಟರಿ ಆಗಿ ಅವರೇ ಅಸೋಸಿಯೇಷನ್ಗೆ ಸೇರ್ಕೊಂತಾರೆ. ಅಂಡ್ ಆ ಅಸೋಸಿಯೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಅಂಡ್ ಆ ಬಿಸ್ನೆಸ್ ಅಲ್ಲಿ ಬಂದಿರುವಂತ ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಅಸೋಸಿಯೇಷನ್ ನ ಕಟ್ತಾರೆ. ಅಂಡ್ ಇಲ್ಲಿ ಪರ್ಟಿಕ್ಯುಲರ್ ಇದಕ್ಕೆ ಏನೆಲ್ಲ ಲಕ್ಷಣಗಳು ಇದೆ ಅಂತ ನಾವು ನೋಡೋದಾದ್ರೆ, ಸೊ ಎ ಕಂಪನಿ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ an artificial person having a separate legal entity, perpetual succession and a common seal. ಸೊ ಇಲ್ಲಿ ಈ ಒಂದು ಅಸೋಸಿಯೇಷನ್ಗೆ ಒಂದು ಸಪರೇಟ್ ಲೀಗಲ್ ಸ್ಟೇಟಸ್ ಇರುತ್ತೆ, ಅಂದ್ರೆ ತನ್ನದೇ ಅಂತ ಒಂದು ಹೆಸರಿನಲ್ಲಿ ಅದು ಪ್ರಾಪರ್ಟಿಯನ್ನ ಕೊಂಡ್ಕೋಬಹುದು, ತನ್ನದೇ ಅಂತ ಒಂದು ಹೆಸರಲ್ಲಿ ಅದು ಪ್ರಾಪರ್ಟೀಸ್ ಅನ್ನ ಸೇಲ್ ಮಾಡಬಹುದು. ಸೊ that's why this association is termed as artificial person. ಸೊ ಇಲ್ಲಿ ಆ ಒಂದು ಸಪರೇಟ್ ಲೀಗಲ್ ಸ್ಟೇಟಸ್ ಇರೋ ಕಾರಣ ಇದು ಒಂದು ಸಂಸ್ಥೆಯಾಗಿ ತನ್ನದೇ ಅಂತ ಹೆಸರಲ್ಲಿ ಅಸೆಟ್ಸ್ ಅನ್ನು ಪರ್ಚೇಸ್ ಮಾಡಬಹುದು, ತನ್ನದೇ ಅಂತ ಹೆಸರಲ್ಲಿ ಅಸೆಟ್ಸ್ ಅನ್ನು ಮಾರಾಟ ಮಾಡಬಹುದು. ಆದ ಕಾರಣ ಒಂದು ನ್ಯಾಚುರಲ್ ಪರ್ಸನ್ಗೆ ಯಾವ ರೀತಿಯ ಹಕ್ಕುಗಳಿರುತ್ತೋ ಈ ಒಂದು ಅಸೋಸಿಯೇಷನ್ ಕೂಡ ಆ ರೀತಿಯ ಹಕ್ಕುಗಳಿರುತ್ತೆ. ಸೊ ಆದ ಕಾರಣ ಇದನ್ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ನ್ಯಾಚುರಲ್ ಪರ್ಸನ್ ಇರುವಂತಹ ಹಕ್ಕುಗಳೇ ಇಲ್ಲಿ ಇರುತ್ತೆ, ಬಟ್ ಇದು ನ್ಯಾಚುರಲ್ ಪರ್ಸನ್ ಅಲ್ಲ, ಇದೊಂದು ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದಿ ಲಾ. ಸೊ ಇಲ್ಲಿ ಲಾ ಅಂದ್ರೆ ಕಂಪನೀಸ್ ಆಕ್ಟ್. ಸೊ ಕಂಪನೀಸ್ ಆಕ್ಟ್ 1956. ಸೊ ಅದು ಪ್ರತಿ ವರ್ಷ ಅಮೆಂಡ್ಮೆಂಟ್ ಆಗ್ತಾ ಬರ್ತಿರುತ್ತೆ. ಸೊ ಟೈಮ್ ಟು ಟೈಮ್ ಮಾಡಿಫಿಕೇಶನ್ಸ್ ಪ್ರಕಾರ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಆ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ದಿಸ್ ಅಸೋಸಿಯೇಷನ್ ವಿಲ್ ಬಿ ಅಡ್ಮಿನಿಸ್ಟ್ರೇಟೆಡ್ ಅಂಡ್ ಗವರ್ನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿಯರ್ ವಿ ಕ್ಯಾನ್ ಸಿ perpetual succession. ಸೊ ಇಲ್ಲಿ ಕಂಪ್ನಿಗೆ perpetual succession ಇರುತ್ತೆ, ಅಂದ್ರೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಅಲ್ಲಿ ಮೆಂಬರ್ಸ್ ಯಾರು ಬಂದ್ರು ಯಾರು ಹೋದ್ರು ಕೂಡ ಆ ಒಂದು ಸಂಸ್ಥೆ ತನ್ನ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಯಾವ ಮೆಂಬರ್ ಡೆತ್ ಆಯಿತು ಅಥವಾ ರಿಟೈರ್ಮೆಂಟ್ ಆಯಿತು ಅಥವಾ ಆ ಮೆಂಬರ್ ತನ್ನ ಓನರ್ಶಿಪ್ ಅನ್ನು ಕೈ ಬಿಟ್ಟು ಅಂದ್ರೆ ಅಲ್ಲಿ ಸಂಸ್ಥೆ ನಿಂತು ಹೋಗೋದಿಲ್ಲ. ಸೊ ಸಂಸ್ಥೆ ಅನ್ನೋದು ಕಂಟಿನ್ಯೂಟಿ ಆಗಿ ಹೋಗ್ತಾ ಇರುತ್ತೆ. ಅಂಡ್ ದ ಕಂಪ್ನಿ ಈಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಈವನ್ ಇಫ್ ಆಲ್ ದಿ ಮೆಂಬರ್ಸ್ ಡೈ. ಸೊ ಎಲ್ಲ ವ್ಯಕ್ತಿಗಳು ಸತ್ತೋದ್ರು ಕೂಡ ಆ ಒಂದು ಸಂಸ್ಥೆ ಅನ್ನೋದು ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಅದರ ಒಂದು ಅಸ್ತಿತ್ವ ಹಂಗೆ ಇರುತ್ತೆ ಬಿಕಾಸ್ ಆಫ್ ದಿ ಕಂಪನೀಸ್ ಆಕ್ಟ್. And most importantly, this association will be having a common seal because it's an association of people and it will be having separate legal status, and moreover it is an artificial person, so it cannot put its signature on its own, so that it will be having a common seal. So ಇಲ್ಲಿ ಒಂದು ಸಂಸ್ಥೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಏನಿದೆ, ಈ ಒಂದು ಸಂಸ್ಥೆಗೆ ತನ್ನದೇ ಅಂತ ಒಂದು ಕಾಮನ್ ಸೀಲ್ ಇರುತ್ತೆ. ಬಿಕಾಸ್ ಇದೊಂದು ಆರ್ಟಿಫಿಷಿಯಲ್ ಪರ್ಸನ್ ತನ್ನದೇ ಅಂತ ಒಂದು ಹೆಸರಲ್ಲಿ ಅದು ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಬಹುದು, ಪ್ರಾಪರ್ಟಿಯನ್ನ ಸೇಲ್ ಮಾಡಬಹುದು, ಬಟ್ ಅದಕ್ಕೆ ಸಿಗ್ನೇಚರ್ ಹಾಕುವ ಆ ರೀತಿ ಇರೋದಿಲ್ಲ ಬಿಕಾಸ್ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋ ಕಾರಣ ಇದಕ್ಕೆ ಕಾಮನ್ ಸೀಲ್ ಅನ್ನೋದು ಇರುತ್ತೆ. ಕಾಮನ್ ಸೀಲ್ ಇಸ್ ನಥಿಂಗ್ ಬಟ್ ಸಿಗ್ನೇಚರ್. ಸೊ ಇಲ್ಲಿ ನ್ಯಾಚುರಲ್ ಪರ್ಸನ್ ಅಂದ್ರೆ ಸಿಗ್ನೇಚರ್ ಅನ್ನು ಹಾಕಬಹುದು, ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋ ಕಾರಣ ಆ ಒಂದು ಅಸೋಸಿಯೇಷನ್ ಸಿಗ್ನೇಚರ್ ಹಾಕೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಂಪನೀಸ್ ಪ್ರಾವಿಷನ್ಸ್ ಪ್ರಕಾರ, ಕಂಪನೀಸ್ ಆಕ್ಟ್ ಪ್ರಾವಿಷನ್ ಪ್ರಕಾರ ಕಾಮನ್ ಸೀಲ್ ಅನ್ನು ಹೊಂದಿ ಅದು ತನ್ನ ಸಿಗ್ನೇಚರ್ ಅನ್ನು ಹಾಕಬಹುದು. ಸೊ ಕಾಮನ್ ಸೀಲ್ ವಿ ಕ್ಯಾನ್ ಟರ್ಮ್ ಇಟ್ ಆಸ್ ಎ ಸಿಗ್ನೇಚರ್ ಆಫ್ ದಿ ಕಂಪನಿ ಅಂತ ಹೇಳ್ಬೋದು. So these are the features of giant stock company, and most importantly, giant stock company is totally regulated by the Companies Act prevailing in India. ಸೊ ಇಂಡಿಯಾದಲ್ಲಿರುವಂತಹ ಕಂಪನೀಸ್ ಆಕ್ಟ್ ಪ್ರಕಾರ ಈ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಟೈಮ್ ಟು ಟೈಮ್ ಮಾಡಿಫಿಕೇಶನ್ಸ್ ಏನಿದೆ ದಿಸ್ ಆಕ್ಟ್ ಅಲ್ಲಿ ಆ ಒಂದು ರೂಲ್ಸ್ ಮತ್ತೆ ಪ್ರಾವಿಷನ್ಸ್ ಕಂಪನೀಸ್ಗೆ ಅಪ್ಲೈ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಸ್ ಪರ್ ಸೆಕ್ಷನ್ 2 subsection 20 of the Act 2013, a company means a company incorporated under this act and any other previous company law. ಸೊ ಇಲ್ಲಿ ಹೊಸ ಡೆಫಿನೇಷನ್ ನಾವು ಸೆಕ್ಷನ್
2 ಸಬ್ಸೆಕ್ಷನ್ 20 ಆಫ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ನಾವು ಕಾಣ್ಬೋದು. ಸೊ ಅದ್ರ ಪ್ರಕಾರ ಇದು ಯಾವ ರೀತಿ ಡೆಫಿನೇಷನ್ ನಾವು ಕಾಣ್ಬೋದು ಅಂದ್ರೆ, ಎನಿ ಕಂಪನಿ ವಿಚ್ ಇಸ್ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆಕ್ಟ್, ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಕಂಪನಿ ಈ ಒಂದು ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅಥವಾ ಪ್ರೀವಿಯಸ್ ಕಂಪನಿ ಲಾ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅದನ್ನ ನಾವು ಕಂಪನಿ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಡೆಫಿನೇಷನ್ ಅನ್ನ 2013 ಕಂಪನೀಸ್ ಆಕ್ಟ್ ಅಲ್ಲಿ ನಾವು ಕಾಣ್ಬೋದು. ಸೊ ಇದು ಶಾರ್ಟ್ ಫಾರ್ಮ್ ಅಲ್ಲಿ ಡೆಫಿನೇಷನ್ ಇದೆ. ಸೊ ಇದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗಿದೆ ಆದ್ರೆ ಎಲಾಬರೇಟ್ ಆಗಿ ಇದನ್ನ ಡಿಫೈನ್ ಮಾಡಿದ್ದೆ ಆದ್ರೆ, ಇಟ್ಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ come together to form a business organization and to start a business and to share the profits which are coming out of that business, and most importantly that association by having a separate legal entity and a common seal. So ಈ ರೀತಿ ನಾವು ಇದನ್ನ ಎಲಾಬರೇಟ್ ಆಗಿ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. And most importantly, the capital of the company will be divided into smaller parts called shares. So ಇಲ್ಲಿ ಕ್ಯಾಪಿಟಲ್ ಏನಿದೆ, ಬಂಡವಾಳ ಏನಿದೆ, ಒಂದು ಕಂಪನಿಯ ಬಂಡವಾಳ, ಅದನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದನ್ನ ಇಲ್ಲಿ ಶೇರ್ಸ್ ಅಂತ ಕರಿತೀವಿ. ಸೊ the persons who are going to purchase the shares will be the owners of the company. So the persons who are going to contribute for that shares, that persons will be the shareholders and they will be the owners of the company ಅಂತ ಹೇಳ್ತೀವಿ. ಸೊ ಯಾರು ಆ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಂಡವಾಳನ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅಂತವ್ರನಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅವರು ಈ ಒಂದು ಕಂಪ್ನಿಗೆ ಓನರ್ಸ್ ಆಗಿ ನಾವು ಕಾಣ್ಬೋದು. Now let us see what are the advantages of Giant Star Company or what are the benefits of Giant Star Company. So Giant Star Company ಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ, Giant Star Company ಫಾರ್ಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing is limited liability. So in case of Giant Star Company, the liability of the shareholders will be limited only to the extent of the unpaid amount on the shares held by them. So shares ಏನೆಲ್ಲ ಪರ್ಚೇಸ್ ಮಾಡಿದರೆ ಆ ಶೇರ್ಸ್ ಮೇಲೆ ಇನ್ನ ಎಷ್ಟು ಅಮೌಂಟ್ ಬಾಕಿ ಇದೆಯೋ ಅಷ್ಟು ಅಮೌಂಟ್ಗೆ ಮಾತ್ರನೇ ಶೇರ್ ಹೋಲ್ಡರ್ಸ್ ನ ಒಂದು ಲಯಬಿಲಿಟಿ ಸೀಮಿತವಾಗಿರುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಕಂಪನಿ ಏನಾದ ದಿವಾಳಿ ತೆಗಿತು ಅಥವಾ ಕಂಪನಿ ಹೆಚ್ಚಾಗಿ ಲಾಸಸ್ ಅನ್ನ ಫೇಸ್ ಮಾಡ್ತು ಅಂದಾಗ, ಸೊ ಕಂಪನಿ ಮಾಡಿರುವಂತಹ ಸಾಲಗಳನ್ನ ಮರುಪಾವತಿ ಮಾಡೋದಕ್ಕೆ ಶೇರ್ ಹೋಲ್ಡರ್ಸ್ ತಮ್ಮ ಪರ್ಸನಲ್ ಪ್ರಾಪರ್ಟಿಯನ್ನ ಮಾರಬೇಕು ಅನ್ನೋ ಒಂದು ಸಂದರ್ಭ ಸೃಷ್ಟಿಯಾಗುವುದಿಲ್ಲ. ಬಿಕಾಸ್ ದ ಶೇರ್ ಹೋಲ್ಡರ್ಸ್ ಲಯಬಿಲಿಟಿ ಇಸ್ ಲಿಮಿಟೆಡ್ only to the unpaid amount of the shares held by them. So shares ಏನು ಪರ್ಚೇಸ್ ಮಾಡಿದರೆ, ಸೊ ಆ ಶೇರ್ಸ್ಗೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಅನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹೊರತು ಶೇರ್ ಹೋಲ್ಡರ್ಸ್ ತಮ್ಮ ಪರ್ಸನಲ್ ಪ್ರಾಪರ್ಟೀಸ್ ಅನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇಲ್ಲಿ ಇರೋದಿಲ್ಲ. ಸೊ ಆದ ಕಾರಣ ದಿಸ್ ಬೆಸ್ಟ್ ಅಡ್ವಾಂಟೇಜ್ ವಿ ಕ್ಯಾನ್ ಸಿ ಇನ್ ಕೇಸ್ ಆಫ್ Giant Star Company form of business organization. And the next one is transfer of interest. The best advantage available in case of Giant Star Company is transfer of ownership. See, any shareholder, if they want to give up their ownership or if they want to have liquid cash, they can sell their shares in the stock market and they can transfer the ownership to other parties. In case of Giant Star Company ಅಲ್ಲಿ ಶೇರ್ ಹೋಲ್ಡರ್ಸ್ ತಮ್ಮ ಒಂದು ಓನರ್ಶಿಪ್ ಅನ್ನ ಬೇರೆಯವರಿಗೆ ಮಾರಬಹುದು. ಸೊ ಇದರಿಂದ ಏನಾಗುತ್ತೆ, ಓನರ್ಶಿಪ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್ ಅವೈಲೇಬಲ್ ಇನ್ ಕೇಸ್ ಆಫ್ Giant Star Company. ಸೊ ಶೇರ್ ಹೋಲ್ಡರ್ಗೆ ಆ ಕಂಪನಿಯ ಮೇಲೆ ಒಂದು ನಂಬಿಕೆ ಹೋದ್ರೆ ಅಥವಾ ಆ ಕಂಪನಿ ಓನರ್ಶಿಪ್ ಬೇಡ ಅಂತ ತೀರ್ಮಾನ ಮಾಡಿದ್ದಲ್ಲಿ, ಸೊ ಆತ ಆ ಶೇರ್ಸ್ ಅನ್ನ ಬೇರೆ ವ್ಯಕ್ತಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಮುಖಾಂತರ ತನ್ನ ಓನರ್ಶಿಪ್ ಅನ್ನ ಕೈ ಬಿಡಬಹುದಾಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಅಡ್ವಾಂಟೇಜ್ ಅವೈಲೇಬಲ್ ಇನ್ ಕೇಸ್ ಆಫ್ Giant Star Company. And the next thing is perpetual existence. In case of Giant Star Company, there will be a continuity of existence, and that's the best advantage we can see. So ಇಲ್ಲಿ Giant Star Company ಅಲ್ಲಿ continuity of business ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಇಲ್ಲಿ ಮೆಂಬರ್ಸ್ ಯಾರೇ ಬಂದ್ರು ಯಾರೇ ಹೋದ್ರು ಕೂಡ Giant Star Company ಅನ್ನೋದು ತನ್ನ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಡ್ ಇಲ್ಲಿ ಕಂಪನೀಸ್ ಆಕ್ಟ್ ಪ್ರಕಾರ ಲಿಕ್ವಿಡೇಷನ್ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ಇಲ್ಲಿ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್ ಅನ್ನೋದು ನಾವಿಲ್ಲಿ ಕಾಣಬಹುದು. ಈವನ್ ದಿ ಮೆಂಬರ್ಸ್ ಆಫ್ ದಿ Giant Star Company ನೀವು ರಿಟೈರ್ಡ್ ಆಗ್ಬೋದು ಅಥವಾ ಡೆತ್ ಆಗೋದು ಅಥವಾ ಇನ್ಸಾಲ್ವೆಂಟ್ ಅಥವಾ ಲುನೆಟಿಕ್ ಆಗೋದು ಅಥವಾ ಏನೋ ಅನಾಹುತಗಳು ಆದ್ರೂ ಕೂಡ ಆ ಮೆಂಬರ್ಸ್ ಆ ರೀತಿ ಅನಾಹುತಕ್ಕೆ ಒಳಗಾದ್ರೂ ಇಲ್ಲಿ ಸಂಸ್ಥೆ ಅನ್ನೋದು ತನ್ನ ಮಟ್ಟಿಗೆ ಅದು ನಡ್ಕೊಳ್ತಾ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಅಶ್ಯೂರ್ ದ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್ ಇನ್ ಕೇಸ್ ಆಫ್ ದ Giant Star Company. That's the best advantage. And the next one is scope for expansion. Say in case of Giant Star Company, there will be a greater scope for expansion because the shareholders are huge in numbers and they can contribute a lot for the expansion and growth of the company. So shareholders ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಸೊ ಅವರು ಕಂಪನಿಯ ಒಂದು ಗ್ರೋತ್ಗೋಸ್ಕರ ಅಥವಾ ಎಕ್ಸ್ಪಾನ್ಷನ್ಗೋಸ್ಕರ ಅಡಿಷನಲ್ ಕ್ಯಾಪಿಟಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದಕ್ಕೂ ಅವರು ಸಿದ್ಧರಿರ್ತಾರೆ. ಸೊ ಆದ ಕಾರಣ ಇಲ್ಲಿ ಫೈನಾನ್ಷಿಯಲ್ ರಿಸೋರ್ಸಸ್ ಹೆಚ್ಚಾಗಿ ನಾವು ಗಮನಿಸಬಹುದು, ಹೆಚ್ಚಾಗಿ ನಾವು ಅದನ್ನ ಕ್ರೋಢೀಕರಿಸಬಹುದು. ಸೊ
ಹೆಚ್ಚಿನ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲಿ ಇರೋ ಕಾರಣ ಇಲ್ಲಿ ಈಸಿಯಾಗಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಬ್ರಾಂಚಸ್ ಅನ್ನ, ಹೊಸ ಪ್ರಾಡಕ್ಟ್ಸ್ ನ ತರೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬ್ಯಾಂಕಿಂಗ್ ಕಂಪನೀಸ್ ಆರ್ ರೆಡಿ ಟು ಗಿವ್ ಲಾಂಗ್ ಟರ್ಮ್ ಲೋನ್ಸ್ ಟು ದಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬಿಕಾಸ್ ಆಫ್ ದೇರ್ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ಗೆ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್ ಇರೋ ಕಾರಣ, ಪರ್ಪಚುವಲ್ ಎಕ್ಸಿಸ್ಟೆನ್ಸ್ ಇರೋ ಕಾರಣ ಬ್ಯಾಂಕಿಂಗ್ ಸಂಸ್ಥೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ದಟ್ ಇಲ್ಲಿ ನಾವು ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನ ನಾವು ಕಾಣಬಹುದು. ಇದರಿಂದ ಬಿಸ್ನೆಸ್ ಈಸಿಯಾಗಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ದ ಬೆಸ್ಟ್ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಸಿ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. And the next one is professional management. A company can afford to pay even higher salaries to the professionals and experts in the management field so that they can hire professionals and experts for the ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಇರೋ ಕಾರಣ ಅಲ್ಲಿ ಸ್ಪೆಷಲಿಸ್ಟ್ ಅನ್ನ ಮತ್ತೆ ಪ್ರೊಫೆಷನಲ್ ಮ್ಯಾನೇಜರ್ಸ್ ಅನ್ನ ರಿಕ್ರೂಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಆದ ಕಾರಣ ಅಲ್ಲಿ ಪ್ರೊಫೆಷನಲ್ಸ್ ರಿಕ್ರೂಟ್ ಆಗಿ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನಡೆಸ್ತಾರೆ. ಸೊ ಇದರಿಂದ ಸೈಂಟಿಫಿಕ್ ಡಿಸಿಷನ್ ಮೇಕಿಂಗು, ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗು ಸಾಧ್ಯವಾಗುತ್ತೆ. ಸೊ ಬಿಸ್ನೆಸ್ ಸುಗಮವಾಗಿ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇದೊಂದು ಹೆಲ್ಪ್ಫುಲ್ ಆಗಿ ಇರುತ್ತೆ. Now let us see what are the limitations of a giant stock company or what are the disadvantages of a giant stock company. So giant stock company limitations ಏನು ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, first thing is complexity in formation. See, the formation of giant stock company involves greater effort and time and extensive knowledge of legal formalities as well as procedures involved. ಸೊ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಲಾಂಚ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದ್ರ ಜೊತೆಗೆ ಗ್ರೇಟ್ ಟೈಮ್ ಅಂಡ್ ಎಫರ್ಟ್ ಅನ್ನ ಹಾಕಬೇಕಾಗುತ್ತೆ ಬಿಕಾಸ್ ಇಟ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಲಾಂಚ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಮಿನಿಮಮ್ 1 year to 2 years. ಸೊ ಅಷ್ಟೊಂದು ಎಕ್ಸ್ಟೆನ್ಸಿವ್ ಟೈಮ್ ಅನ್ನ ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂಡ್ ಗ್ರೇಟರ್ ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ ಬಿಕಾಸ್ ಆಫ್ ದಿ ಹ್ಯೂಜ್ ಫಾರ್ಮಾಲಿಟೀಸ್ ಅಂಡ್ ಲೆಂಥಿ ಪ್ರೊಸೀಜರ್ಸ್ ಆಸ್ ಪರ್ ದಿ ಕಂಪನೀಸ್ ಆಕ್ಟ್, ಆಸ್ ಪರ್ ದಿ ಸೆಬಿ ರೆಗ್ಯುಲೇಷನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಕ್ಸಿಸ್ಟೆನ್ಸ್ ಅಲ್ಲಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ, ಪ್ರಾವಿಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ಆ ಪ್ರಾವಿಷನ್ಸ್ ಅನ್ನ ಫಾಲೋ ಆಗ್ತಾ ಕಂಪನಿಯನ್ನ ಲಾಂಚ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ವೆರಿ ರಿಸ್ಕಿ. ಸೊ ದಟ್ the formation of the giant stock company is very difficult ಅಂತ ಹೇಳ್ಬೋದು. But compared to sole trading concern or partnership firm, so where we can see minimum legal requirements. But in case of giant stock company, we could see n number of legal formalities that should be done, that should be followed while starting the giant stock company. So it is very difficult to start a giant stock company. And the next thing is lack of secrecy. So in case of giant stock company, the board of directors should publish their profit and loss account statement and balance sheet to the public, and it must be done according to the provisions of the Companies Act, and they should also submit a copy of balance sheet and their profit and loss account statement to the register of companies. So it is very difficult to maintain the results of their business operations in confidential way or in the secret manner. So the secrecy of the business information cannot be maintained in case of the giant stock company. So ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಪಬ್ಲಿಕ್ಗೆ ತೋರಿಸಬೇಕಾಗುತ್ತೆ. ಅಂಡ್ ಅದರ ಒಂದು ಕಾಪಿಯನ್ನ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಖುದ್ದಾಗಿ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇದರಿಂದ ಒಂದು ಏನು ಬಿಸ್ನೆಸ್ ಆಪರೇಷನ್ಸ್ ನ ಮಾಹಿತಿಯನ್ನ, ಬಿಸ್ನೆಸ್ ಆಪರೇಷನ್ಸ್ ಯಾವ ರೀತಿ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ಸೀಕ್ರೆಟ್ ಆಗಿ ಇಟ್ಕೊಳಕ್ಕೆ ಸಾಧ್ಯವಿಲ್ಲ, ಅದನ್ನ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳೋದಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ಬಿಸ್ನೆಸ್ ಇನ್ಫಾರ್ಮೇಶನ್ ಅನ್ನೋದು ಪಬ್ಲಿಕ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಬಿಸ್ನೆಸ್ ಆಪರೇಷನ್ಸ್ ಬಗ್ಗೆ ಪಬ್ಲಿಕ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಸೀಕ್ರೆಸಿ ಅನ್ನೋದು ನಾವು ನೋಡೋದಿಲ್ಲ. And the next one is impersonal work environment. So in case of giant stock company, there will be separation of ownership and management. Ownership will be in the hands of shareholders and management will be in the hands of the board of directors. So the board of directors may not show much interest in managing the affairs of the business. ಈ ಜಾಯಿಂಟ್ ಸ್ಟಾಕ್ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಓನರ್ಶಿಪ್ ಅನ್ನೋದು ಶೇರ್ ಹೋಲ್ಡರ್ಸ್ ಕೈಯಲ್ಲಿರುತ್ತೆ ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೈಯಲ್ಲಿರುತ್ತೆ. ಸೊ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನು ನಿಷ್ಠೆ, ಪ್ರಾಮಾಣಿಕತೆ ತೋರಿಸೋದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ದೇ ಆರ್ ನಾಟ್ ದಿ ಓನರ್ಸ್ ಆಫ್ ದಿ ಕಂಪನಿ, ದೇ ಆರ್ ಜಸ್ಟ್ ಮ್ಯಾನೇಜಿಂಗ್ ಬಾಡಿ ಆಫ್ ದಿ ಕಂಪನಿ. ಸೊ ಅವರು ಕಂಪನಿ ಅಫೇರ್ಸ್ ಅನ್ನ ನೋಡ್ಕೊಳ್ಳುವಂತ ವ್ಯಕ್ತಿಗಳು ಮಾತ್ರನೇ ವಿನಃ ಅವರು ಓನರ್ಸ್ ಆಗಿರುವಂತ ಚಾನ್ಸು ಇರೋದಿಲ್ಲ. ಆದ ಕಾರಣ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ನಾವು ಹೆಚ್ಚಾಗಿ ಗಮನಿಸೋದಕ್ಕೆ, ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂಡ್ ಮೋರ್ ಓವರ್ ದ ಸೈಜ್ ಆಫ್ ದ ಕಂಪನಿ ಇಸ್ ಲಾರ್ಜ್, ಸೊ ದಟ್ ಇಟ್ ಈಸ್ ಇಂಪಾಸಿಬಲ್ ಟು ಮೇಂಟೈನ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಆಲ್ ದಿ ಕ್ರೆಡಿಟರ್ಸ್, ವಿತ್ ಆಲ್ ದಿ ಶೇರ್ ಹೋಲ್ಡರ್ಸ್ ಅಂಡ್ ಈವನ್ ವಿತ್ ಆಲ್ ದಿ ಎಂಪ್ಲಾಯೀಸ್ ಆಫ್ ದಿ ಕಂಪನಿ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ಅನ್ನ ಏನು ಪಬ್ಲಿಕ್ ಜೊತೆಗಾಗಲಿ ಅಥವಾ ಎಂಪ್ಲಾಯೀಸ್ ಜೊತೆಗಾಗಲಿ ಅಥವಾ ಓನರ್ಸ್ ಜೊತೆಗಾಗಲಿ
ಕಷ್ಟಕರ. ಬಿಕಾಸ್ ಅಲ್ಲಿ ಕಂಪ್ನಿಯ ಒಂದು ಸೈಜು ಹ್ಯೂಜ್ ಆಗಿರುತ್ತೆ, ಅಂದ್ರೆ ಕಂಪ್ನಿ ಸೈಜು ಜಾಸ್ತಿ ಇರುತ್ತೆ. ಅಲ್ಲಿ ಹಲವಾರು ವ್ಯಕ್ತಿಗಳು ಪೀಪಲ್ ವಿಲ್ ಬಿ ಇನ್ವಾಲ್ವ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಸೊ ಅದಕ್ಕೆ ಇಲ್ಲಿ ಸೈಜ್ ಆಫ್ ಕಂಪ್ನಿ ಹೆಚ್ಚಾಗಿರೋ ಕಾರಣ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ಕಷ್ಟಕರ. ಸೊ ವಿ ಕುಡ್ ಸೇ ಇಟ್ ಆಸ್ impersonal work environment. So that is the biggest drawback in case of the giant stock company. And the next one is numerous regulations. The functioning of giant stock company is subject to many regulations and restrictions, especially the matters like wage payment and preparation of financial statements and publication of financial statements and auditing of accounts. All these matters are subject to a number of restrictions and regulations, and these restrictions and regulations may be from Companies Act, SEBI regulations and etc. ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಹಲವಾರು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಕಂಪ್ನೀಸ್ ಆಕ್ಟ್ ಇಂದ ಆಗ್ಬೋದು ಅಥವಾ ಸೆಬಿ ಗೈಡ್ಲೈನ್ಸ್ ಇಂದ ಆಗ್ಬೋದು ಹಲವಾರು ರೂಲ್ಸ್ ಪ್ರಾವಿಷನ್ಸ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಕಂಪ್ನಿಯ ಕ್ರೂಷಿಯಲ್ ಮ್ಯಾಟರ್ಸ್ ಆಗಿರುವಂತಹ ಆಡಿಟಿಂಗ್ ಅಲ್ಲಿ ಆಗ್ಬೋದು ಅಥವಾ ವೋಟಿಂಗ್ ಅಲ್ಲಿ ಆಗ್ಬೋದು ಅಥವಾ ವೇಜ್ ಪೇಮೆಂಟ್ ಅಲ್ಲಿ ಆಗ್ಬೋದು. ಸೊ ಈ ರೀತಿ ಕಂಪ್ನಿಯಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಆ ಎಲ್ಲ ಮ್ಯಾಟರ್ಸ್ ಅಲ್ಲೂ ಹಲವಾರು ರೂಲ್ಸ್ ರೆಗ್ಯುಲೇಷನ್ಸ್ ನ ಫಾಲೋ ಆಗಬೇಕಾಗುತ್ತೆ. ಅಂಡ್ ದಿಸ್ ಲೀಡ್ಸ್ ಟು ಬರ್ಡನ್ ಆನ್ ದಿ ಪಾರ್ಟ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಸೊ ಇದು ಒಂದು ಬರ್ಡನ್ ಅಂತಾನೆ ಹೇಳ್ಬೋದು. And the next one is delay in decision making. See, the giant stock company is democratically managed by the board of directors, followed by top management, middle level management and lower level management. ಈ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರ ಕೆಳಗಡೆ ಟಾಪ್ ಮ್ಯಾನೇಜ್ಮೆಂಟ್, ಅವ್ರ ಕೆಳಗಡೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಅವ್ರ ಕೆಳಗಡೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ನಾವು ಕಾಣ್ತೀವಿ. ಸೊ ಯಾವುದೇ ಒಂದು ಡಿಸಿಷನ್ ಅನ್ನ ತಗೋಬೇಕು ಅಂದ್ರೆ ದೇರ್ ಶುಡ್ ಬಿ ಕಮ್ಯುನಿಕೇಶನ್ ಬಿಟ್ವೀನ್ ಆಲ್ ದೀಸ್ ಲೆವೆಲ್ಸ್. ಅಂಡ್ ಅಪ್ರೂವಲ್, ಯಾವುದೇ ಒಂದು ಡಿಸಿಷನ್ಗೆ ಅಪ್ರೂವಲ್ ಬೇಕು ಅಂದ್ರೂ ಕೂಡ ಅದು ಈ ಎಲ್ಲ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಟಾಪ್ ಮ್ಯಾನೇಜ್ಮೆಂಟ್ ಮತ್ತೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ಅದೇ ರೀತಿ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ಒಳಗೊಂಡಿರುತ್ತೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಫ್ಲೋ ಆಗಬೇಕು ಅಂದ್ರೆ ಅಥವಾ ಒಂದು ಅಪ್ರೂವಲ್ಗೆ ಅದು ಹೋಗಬೇಕು ಅಂದ್ರೆ ಇಟ್ ಟೇಕ್ಸ್ ಮಚ್ ಟೈಮ್ and this leads to delay in the decision making, and even there will be a delay in action upon the decisions. So ಒಂದು ಡಿಸಿಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಕೂಡ ಅಲ್ಲಿ ನಾವು ಡಿಲೇ ಅನ್ನ ಕಾಣ್ತೀವಿ. ಬಿಕಾಸ್ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಒಂದು ಒಪ್ಪಿಗೆ ತಗೋಬೇಕಾಗುತ್ತೆ, ಅದರಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಡೈರೆಕ್ಷನ್ಸ್ ಬರಬೇಕಾಗುತ್ತೆ, ತದನಂತರ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಅದು ಫ್ಲೋ ಆಗಬೇಕಾಗುತ್ತೆ. ಲೈಕ್ ದಟ್ ಇಲ್ಲಿ ಒಂದು ಫ್ಲೋ ಇರೋ ಕಾರಣ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಒಂದು ಡಿಸಿಷನ್ ಅನ್ನ. ಸೊ ಇದಕ್ಕೆ ಒಂದು ಡಿಲೇ ಅನ್ನ ನಾವು ಕಾಣಬಹುದು ಇಲ್ಲಿ. And the next one is conflict in interest. In case of giant stock company, we can see a number of stakeholders like shareholders and board of directors as well as employees and general public, like that. So we can see a number of stakeholders, and each and every stakeholder having their own interest. Like shareholders are in the expectation of huge amount of dividend, and employees are in the expectation of huge and bulk salaries and bonuses, and board of directors are in the expectation of greater amount of remuneration and fringe benefits, like that. But all these conflicts of interest leads to downfall of the company. ಸಿ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಅಥವಾ ಶೇರ್ ಹೋಲ್ಡರ್ಸ್ ಆಗ್ಬೋದು, ಅಥವಾ ಕ್ರೇಟರ್ಸ್ ಆಗ್ಬೋದು, ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಶೇರ್ ಹೋಲ್ಡರ್ಸ್ಗೆ ಅತಿ ಹೆಚ್ಚಿನ ಡಿವಿಡೆಂಡ್ ಪಡುವಂತ ಇಂಟ್ರೆಸ್ಟ್ ಇರುತ್ತೆ, ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒಳ್ಳೆ ರೆಮ್ಯುನರೇಷನ್ ತಗೋಬೇಕು, ಫ್ರಿಂಜ್ ಬೆನಿಫಿಟ್ಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಅಂಡ್ ಎಂಪ್ಲಾಯೀಸ್ಗೆ ಒಳ್ಳೆ ಸ್ಯಾಲರೀಸ್ ಇಸ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಅಂಡ್ ಕ್ರೇಟರ್ಸ್ಗೆ ಒಳ್ಳೆ ಇಂಟ್ರೆಸ್ಟ್ ವಸೂಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ಲೈಕ್ ದಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇಲ್ಲಿ ಎಲ್ಲರ ಇಂಟ್ರೆಸ್ಟ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಫುಲ್ಫಿಲ್ ಮಾಡೋದು ಕಷ್ಟಕರ, ಅಂಡ್ ಅದನ್ನ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದು ಒಬ್ಬೊಬ್ರು ಒಂದೊಂದರ ಇಂಟ್ರೆಸ್ಟ್ ಅನ್ನ ಹೊಂದಿದ್ದಲ್ಲಿ ಅಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯವಿಲ್ಲ. ಬಿಕಾಸ್ ಒಬ್ಬೊಬ್ರು ತನ್ನದೇ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ, ಅಂಡ್ ಬ್ಯಾಲೆನ್ಸ್ಡ್ management of interest ಅನ್ನೋದು ಇಲ್ಲಿ impossible. So that's the biggest drawback of the giant stock company. This is all about today's session. In this session, we have studied giant stock company and giant Hindu family business and their advantages and disadvantages. Hope you liked this session also. If you want to study much about these contents, just go through the references which I have put it over the screen. These are the best references. And in the next session, I'll be back with one more interesting content. Until then, keep smiling. This is Satish Kumar signing out.